ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಕುರಿತಂತೆ ಈಗಾಗಲೇ 25/8/2025 ಹೊರಡಿಸಿರ್ತಕ್ಕಂಥ ಸರ್ಕಾರಿ ಆದೇಶದ ಹಿನ್ನೆಲೆಯೊಳಗೆ ಅದರ ಅನುಷ್ಠಾನದ ಕಾರಣ ಏನು ಕ್ರಮ ತೆಗೆದುಕೊಳ್ಬೇಕು, ಹೆಜ್ಜೆಗಳನ್ನು ಇರಿಸಬೇಕು ಅಂಥೇಳಿ ಸಭೆಯನ್ನು ಸೇರಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮಾರ್ಗದರ್ಶನ ಮಾಡಿದ ಹಾಗೆ ಈ ಒಂದು ಒಟ್ಟು ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡೋದಕ್ಕೆ ಹಾಗೂ ಎಲ್ಲರಿಗೂ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಹಾಗೂ ನ್ಯಾಯ ದೊರಕಿಸಿಕೊಡೋದಕ್ಕೆ ಒಂದು ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಆ ಕಾನೂನನ್ನು ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ವಿಚಾರ ಮಾಡಲಾಯಿತು, ಚರ್ಚೆ ಮಾಡಲಾಯಿತು. ಸಾಧ್ಯವಾದರೆ ಈಗಾಗಲೇ ಸಾಕಷ್ಟು ಎಕ್ಸಸೈಸ್ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯವರು, ಪಾರ್ಲಿಮೆಂಟ್ರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ನವರು, ಕಾನೂನು ಇಲಾಖೆಯವರು ಎಲ್ಲರೂ ಸಾಕಷ್ಟು ಎಕ್ಸಸೈಸ್ ಮಾಡಿದ್ದಾರೆ. ನಾಳೆ ಸಾಧ್ಯವಾದರೆ ಆ ಕರಡು ಮಸೂದೆಯನ್ನು ಕ್ಯಾಬಿನೆಟ್ಗೆ ಮಂಡಿಸೋದಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಒಟ್ಟು ಉದ್ದೇಶ ಸಮರ್ಪಕವಾಗಿ ಹಾಗೂ ನ್ಯಾಯಯುತವಾಗಿ ಎಲ್ಲರಿಗೂ ಅವಕಾಶಗಳು ದೊರಕಬೇಕು ಅನ್ನುವಂಥದ್ದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತದೆ. ಇಲ್ಲ ಸ್ಟೇ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲ, ದೇರ್ ಇಸ್ ನೋ ಸ್ಟೇ ಫಾರ್ ಅವರ್ ಆರ್ಡರ್. ಅದು ಕೋರ್ಟ್ನಲ್ಲಿ ಏನಿದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಮ್ಮ ಸ್ಪಂದನೆಯನ್ನು ಮಾಡ್ತೀವಿ. ದೀಪಾವಳಿ ಹಬ್ಬ ಆದಮೇಲೆ ಅಲೆಮಾರಿ ಸಮುದಾಯಗಳ ಜೊತೆ ಒಂದು ಮೀಟಿಂಗ್ ಆಗುತ್ತೆ ಅಂತ ಅಶ್ಯೂರ್ ಮಾಡಿದ್ರು. ಯಾವಾಗ ಆಗುತ್ತೆ? ಮತ್ತೆ 31 ಬೆಳಗ್ಗೆ ಅಲೆಮಾರಿ ಸಮುದಾಯದ ಮುಖಂಡರು ಭೇಟಿ ಮಾಡಿದರು. ಅವ್ರ ಜೊತೆಯಲ್ಲಿ ದೀರ್ಘವಾಗಿ ಚರ್ಚೆ ಮಾಡಿದೆ. ಈಗ ಆ ಮುಖಂಡರೆಲ್ಲ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ. 31ನೇ ತಾರೀಕು 12 ಗಂಟೆಗೆ ಅವರಿಗೆ ಸಮಯ ಕೊಟ್ಟಿದ್ದೀವಿ, ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು. ಯಾರಿಗೆ 31ನೇ ತಾರೀಕು ಡಿಸ್ಕಸ್ ಮಾಡ್ತೀವಿ. ಅವ್ರು ಏನಿದೆ ಅದೆಲ್ಲ ಕೇಳಿ ಡಿಸ್ಕಸ್ ಮಾಡಿ